ಆಕೆ ಸ್ಫುರದ್ರೂಪಿ ಯುವತಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವಳು ಕೈತುಂಬಾ ಸಂಬಳ ಪಡೀತಾ ಇದ್ಲು. ಗೆಳತಿ ಜೊತೆ ಫ್ಲಾಟ್ ಮಾಡ್ಕೊಂಡಿದ್ದವಳು ಫ್ಲಾಟ್ ಅಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. ಮನೆಗೆ ಬಿದ್ದ ಬೆಂಕಿ ಸುಂದರಿ ಜೀವ ತೆಗೆದಿದೆ. ಹೊತ್ತೆ ಉರಿದ ಬೆಂಕಿ, ಉಸಿರುಗಟ್ಟಿ ಸತ್ತ ಯುವತಿ. ಧಗಧಗಿಸಿದ ಮನೆ, ಬೆಂಕಿ ಕಿಡಿ ಹೊತ್ತಿದ್ದೇ ನಿಗೂಢ. ಈ ಹೆಣ್ಮಗಳದ್ದು ಸಾಯೋ ವಯಸ್ಸಲ್ಲ. ಜೀವನದಲ್ಲಿ ಇನ್ನೂ ಎಲ್ಲ ಖುಷಿಯನ್ನು ಕಂಡಿರಲಿಲ್ಲ. ಈಗ ತಾನೇ ಬದುಕಿನ ಯಾನ ಶುರು ಮಾಡಿದ್ಲು. ಓದು ಮುಗಿಸಿದವಳು ಒಂದೊಳ್ಳೆ ಹುದ್ದೆಗೆ ಸೇರ್ಕೊಂಡಿದ್ಲು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಈ ಚೆಲುವೆ ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಹತ್ತಾರು ಕನಸು ಕಂಡಿದ್ಲು. ಆದರೆ ಈಕೆ ಪಾಲಿಗೆ ಕನಸುಗಳು ಅರಳೋ ಮುನ್ನವೇ ಕಮರಿ ಹೋಗಿವೆ. ಬಲಗಾಲಿಟ್ಟು ಬದುಕಿನ ಯಾನ ಶುರು ಮಾಡಿದವಳು ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಮನೆಯಲ್ಲಿ ಹೊತ್ತಿದ ಬೆಂಕಿ ಸುಂದರಿಯ ಜೀವವನ್ನೇ ತೆಗೆದಿದೆ. ಇಂಥದ್ದೊಂದು ದಿನ ಬರುತ್ತೆ, ಇಂಥದ್ದೊಂದು ಸಾವು ಕಾದು ಕೂತಿದೆ ಅಂತ ಈ ಹೆಣ್ಮಗಳು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ. ಈಕೆಯ ಹೆಸರು ಶರ್ಮಿಳಾ ಅಂತ. ಜಸ್ಟ್ 24 ವರ್ಷ. ಮಂಗಳೂರು ಮೂಲದ ಈಕೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆಯಂತಿದ್ದವಳಿಗೆ ಕೈತುಂಬಾ ಸಂಬಳ ಇತ್ತು. ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಒಂದೊಳ್ಳೆ ಹುಡುಗನ ಜೊತೆ ಹಸೆಮಣೆ ಇರಬೇಕು, ಜೀವನದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹತ್ತಾರು ಕನಸು ಕಂಡಿದ್ಲು. ಹೀಗಾಗಿಯೇ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಫ್ಲಾಟ್ ಮಾಡಿಕೊಂಡು ಸ್ನೇಹಿತೆ ಜೊತೆ ವಾಸವಾಗಿದ್ಲು. ಹೊಸ ವರ್ಷಕ್ಕೆ ರಜೆ ಇದೆ ಅಂತ ವಾರದ ಹಿಂದೆ ತಮ್ಮೂರಿಗೆ ಹೋಗಿ ಬಂದಿದ್ಲು. ಅದೇ ಹೆತ್ತವರ ಕೊನೆ ಭೇಟಿ. ಮತ್ತೊಂದು ಬಾರಿ ತಂದೆ ತಾಯಿಯ ಮುಖ ನೋಡೋದಕ್ಕೆ ಆ ಭಗವಂತ ಅವಕಾಶ ಕೊಡ್ಲೇ ಇಲ್ಲ. ಇದೇ ತಿಂಗಳ 3ನೇ ತಾರೀಕು ರಾತ್ರಿ 10:30 ಸಮಯ ಶರ್ಮಿಳಾ ಇದ್ದ ಫ್ಲಾಟ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಹೊಗೆ ರೂಪದಲ್ಲಿ ಆವರಿಸಿದ ಜವರಾಯ ಇಡೀ ಮನೆಯನ್ನೇ ಸುತ್ತುವರೆದಿದ್ದ. ಇದನ್ನ ನೋಡಿದ ಮನೆ ಮಾಲೀಕ ಕೂಡಲೇ ರಾಮಮೂರ್ತಿ ನಗರ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದ್ದಾರೆ. ಓಡೋಡಿ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮನೆಯ ಬಾಗಿಲು ಒಡೆದು ಒಳನುಗ್ಗಿದ್ದಾರೆ. ಇಡೀ ಮನೆಗೆ ಆವರಿಸಿದ್ದ ಬೆಂಕಿಯನ್ನ ನಂದಿಸೋದ್ರೊಳಗೆ ರೂಮ್ ಹಾಗೂ ಹಾಲ್ ಸಂಪೂರ್ಣ ಸುಟ್ಟು ಹೋಗಿತ್ತು. ಕೊನೆಗೆ ಮನೆಯ ಮೂಲೆ ಮೂಲೆ ಹುಡುಕಾಡ್ತಿದ್ದಂತೆ ಕಿಚನ್ ರೂಮ್ನಲ್ಲಿ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನವನ್ನೂ ಮಾಡಿದ್ರು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಯಾಕಂದ್ರೆ ಆಸ್ಪತ್ರೆಗೆ ಬರೋದ್ರೊಳಗೆ ಶರ್ಮಿಳಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆ ಹೆಣ್ಮಗು ಮಂದಿ ಮಲ್ಕೊಂಡಿದ್ದಾರೆ. ಮನೆಯೆಲ್ಲ ತುಂಬಾ ಇದು ಹೊಗೆ ಬಂದ್ಬಿಟ್ಟಿದೆ, ಬರ್ನ್ ಆಗಿದೆ. ಯಾವ ತರ ಬರ್ನ್ ಆಗಿದೆ ಗೊತ್ತಿಲ್ಲ. ಅನ್ಕಾನ್ಶಿಯಸ್ ಆಗಿದ್ರು. ಆ ಕಾನ್ಶಿಯಸ್ ಆಗ್ಬಿಟ್ಟು ಏನು ಮಾಡಿ ಕಿಚನ್ ಅಲ್ಲಿ ಬಂದು ಬಿದ್ದೋಗ್ಬಿಟ್ಟಿದ್ದಾರೆ ಅವರು. ಹೊಗೆ ತುಂಬ ಬಂದಿದ್ದು. ಡೋರನ್ನು ಓಪನ್ ಮಾಡಕ್ಕೆ ಹೋಗಿದ್ದಾರೆ, ಆಗಿಲ್ಲ ಏನೋ, ಬಿದ್ದಿದ್ದಾರೆ. ಅನ್ಕಾನ್ಶಿಯಸ್ ಆಗಿ ಇಮಿಡಿಯೇಟ್ ಪೊಲೀಸರು ಹೊಯ್ಸರೆಲ್ಲ ಬಂದ್ಬಿಟ್ಟು ತಗೊಂಡು ಹೋಗಿದ್ದಾರೆ ಅವ್ರನ್ನ ಹಾಸ್ಪಿಟ್ಲಿಗೆ. ಆವಾಗ ಹಾಸ್ಪಿಟಲ್ ಡೆತ್ ಆಗಿದೆ ಅಂತ ಹೇಳಿದ್ರು. ಸೊ ಇದರಲ್ಲಿ ನಮ್ಮ ಲೋಕಲ್ ಇರೋ ನಾವೆಲ್ಲ ಅದು ಎಷ್ಟೋ ಪ್ರಯತ್ನ ಮಾಡಿದ್ರಿ, ಆದರೆ ಆಗಿಲ್ಲ. ಅದು ಬೆಂಕಿ ಹಿಂದೆ ಬಿದ್ದಿರೋ ರಾಮಮೂರ್ತಿ ನಗರ ಪೊಲೀಸರಿಗೆ ಬೆಂಕಿಯ ಮೂಲವೇ ನಿಗೂಢವಾಗಿದೆ. ಶರ್ಮಿಳಾ ಮಲಗ್ತಿದ್ದ ರೂಮ್ನಲ್ಲೇ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ. ನಂತರವೇ ಎಲ್ಲ ರೂಮ್ಗೂ ಬೆಂಕಿ ಆವರಿಸಿದೆ. ಆದರೆ ಬೆಂಕಿ ಹೇಗೆ ಹೊತ್ತಿಕೊಳ್ತು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೀತಾ ಅಥವಾ ಮೇಣದ ಬತ್ತಿಯಿಂದ ಬೆಂಕಿ ಹೊತ್ಕೊಳ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.